ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಶಾಂಭವಿ. ನಾನಿವತ್ತು ಒಂದು ಡಿಫ್ರೆಂಟಾಗಿ ಚಿಕನ್ ಕರಿ ಅಥವಾ ಚಿಕನ್ ಗ್ರೇವಿ ಅಂತ ಕರಿಬೋದು, ಸಿಂಪಲ್ ಕಡಿಮೆ ವಸ್ತುಗಳಿಂದ ಬಳಸಿ ಮಾಡಿರುವಂಥ ಚಿಕನ್ ಕರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ. ನೀವು ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಚೆನ್ನಾಗಿ ಬಂತು ಅಂತ. ಮರಿದೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಮ್ಯಾರಿನೇಷನ್ ಮಾಡಲಿಕ್ಕೋಸ್ಕರ ಅರಿಶಿನ ಹಾಕಿ ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಉಪ್ಪು ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೀನಿ. ಅದು ಒಂದು ಅರ್ಧ ಗಂಟೆ ಎತ್ತಿಡೋದ್ರೊಳಗಡೆ ನಾನಿಲ್ಲಿ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾ ಇಲ್ಲಿ ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ, ಮತ್ತು ಒಣಮೆಣ್ಸಿಕಾಯಿ, ಗೋಡಂಬಿ, ಬಾದಾಮಿ ಮತ್ತು ಜೀರಿಗೆ, ಚಕ್ಕೆ, ಲವಂಗ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ, ಪೌಡ್ರ್ ಮಾಡಿಟ್ಕೊಂಡು. ಬಾದಾಮಿ ಗೋಡಂಬಿ ಇಲ್ಲ ಅಂತಂದರೆ ತೆಂಗಿನಕಾಯಿನ ಬಳಸ್ಬೋದು, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಮ್ಯಾರಿನೇಷನ್ ಒಂದು ಹಾಫ್ ಆನ್ ಅವರ್ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಅನಾನಸ್ ಹೂವು ಮತ್ತು ಮರಾಠ ಮೊಗ್ಗು, ಕಸ್ತೂರಿ ಮೇಥಿ ಮತ್ತು ಎಲಕ್ ಸೊಪ್ಪು, ಓಂಕಾಳು ಇಷ್ಟನ್ನು ಹಾಕಿ ಬಾತ್ಮೇಲೆ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿ ಫ್ರೈ ಮಾಡಿಕೊಂಡೆ. ಅದು ಬಾಡಿದ ಮೇಲೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದು ಬಾಡಿ ಸ್ಮೆಲ್ಲು ಹಸಿ ವಾಸನೆ ಹೋದ್ಮೇಲೆ ಏನು ನಾನು ನೆನೆಯಕ್ಕಿಟ್ಟಿದ್ದೆ ಆ ಚಿಕನ್ನ ನಾನು ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಅದೇ ನೀರು ಬಿಟ್ಕೊಳ್ಳುವಷ್ಟು ಫ್ರೈನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ದಂಥ ಪೌಡ್ರ್ ಏನಿತ್ತು ಅದನ್ನು ಪೂರ್ತಿ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕೋಬೋದು. ಖಾರ ಜಾಸ್ತಿ ಬೇಕಾಗಿರೋರು ಜಾಸ್ತಿ ಮಾಡ್ಕೋಬೋದು, ಇಲ್ಲ ಅಂದರೆ ಮೆಣ್ಸಿಕಾಯಿನ ಪುಡಿ ಕೂಡ ಬಳಸ್ಬೋದು. ನಿಮ್ಗೆ ಖಾರ ಹೇಗಿರುತ್ತೆ ಅದು ನೋಡ್ಕೊಂಡು ನೀವು ಮೆಣ್ಸಿಕಾಯಿನ ಹಾಕ್ಕೊಳ್ಳಿ. ಪೌಡ್ರನ್ನ ಹಾಕಿದ್ಮೇಲೆ ಮತ್ತೆ ಅದು ಸ್ವಲ್ಪ ಎಣ್ಣೆ ನೀರು ಬಿಟ್ಕೊಳ್ಳುವಷ್ಟು ನಾನು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದು ದಪ್ಪ ಹುಳಿ ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಅದು ಕುಕ್ ಆದಮೇಲೆ ನನಗೆ ಗ್ರೇವಿ ಬೇಕಿತ್ತು ಚಪಾತಿ ಮತ್ತು ಅನ್ನಕ್ಕೋಸ್ಕರ, ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಡ್ರೈ ಥರ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು, ತಿಕ್ಕಾಗಬೇಕಾ ಅಥವಾ ಗ್ರೇವಿ ಥರ ಅನ್ನ ಚಪಾತಿಗೆ ಬೇಕಾ, ಆ ರೀತಿ ನೋಡಿ ನೀವು ಅದನ್ನು ನೀರನ್ನ ಹಾಕೋಬೋದು. ನನಗೆ ಗ್ರೇವಿ ಬೇಕಿರೋದ್ರಿಂದ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುಕ್ ಆದಮೇಲೆ ನಾನಿಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ ಮಾಡಿಕೊಂಡೆ. ಮತ್ತು ಫಸ್ಟು ಮ್ಯಾರಿನೇಷನ್ ಮಾಡಬೇಕಾದ್ರೆ ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೆ. ಅದಾದಮೇಲೆ ಎಷ್ಟು ಬೇಕಷ್ಟು ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅದ್ರ ತಕ್ಕನಾಗಿ ಪುಡಿ ಉಪ್ಪು ಮತ್ತು ಉಪ್ಪನ್ನ ಹಾಕ್ಕೊಂಡೆ. ನಾನು ಸಿಂಪಲ್ಲು ಒಂಥರ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರೀದೆ ತಿಳಿಸಿ. ಥ್ಯಾಂಕ್ ಯು.